ಬೆಂಗಳೂರಿನಲ್ಲಿ ಕಾಲ್ತುಳಿತ ಸಂಭವಿಸಿದ್ದಕ್ಕೆ ಗೋವಿಂದರಾಜು ಕಾರಣ. ಗೋವಿಂದರಾಜು ಒತ್ತಡಕ್ಕೆ ಪೊಲೀಸ್ ಇಲಾಖೆ ಮಣಿತು. ಹೀಗಂತ ಸಿಎಂ ರಾಜಕೀಯ ಕಾರ್ಯದರ್ಶಿ ವಿರುದ್ಧ ಜೆಡಿಎಸ್ ದೂರನ್ನ ಕೊಟ್ಟಿದೆ. ನಗರ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ಗೆ ದೂರು ಕೊಟ್ಟಿದ್ದು, ಕಾರ್ಯಕ್ರಮ ನಡೆಸೋಕೆ ಪೊಲೀಸ್ ಇಲಾಖೆ ಆಗಲ್ಲ ಅಂತ ಹೇಳಿದ್ರು ಕೂಡ ಒತ್ತಡ ತಂದು ಕಾರ್ಯಕ್ರಮ ಮಾಡಿಸ್ಬಿಟ್ರು. ಗೋವಿಂದರಾಜ್ ಪಾತ್ರದ ಬಗ್ಗೆ ತನಿಖೆ ಆಗಬೇಕು ಅಂತ ಜೆಡಿಎಸ್ ಮನವಿ ಮಾಡಿದೆ. ಗೋವಿಂದರಾಜು ಸಿಎಂ ಅವರ ರಾಜಕೀಯ ಕಾರ್ಯದರ್ಶಿ ಆಗಿದ್ರು. ಈಗಾಗಲೇ ಅವರ ತಲೆದಂಡ ಕೂಡ ತೆಗೆದುಕೊಂಡಿದ್ದಾರೆ. ಬಟ್ ಇದೀಗ ಜೆಡಿಎಸ್ ಅವರ ಪಾತ್ರದ ಬಗ್ಗೆ ತನಿಖೆ ಆಗಬೇಕು ಅಂತ ಪೊಲೀಸ್ ಇಲಾಖೆ, ಈಗ ಗೋವಿಂದರಾಜು ಅವರ ಒತ್ತಡಕ್ಕೆ ಪೊಲೀಸ್ ಇಲಾಖೆ ಅವತ್ತು ಮಣಿದು ಇಷ್ಟೆಲ್ಲ ಕಾಲ್ತುಳಿತ ದುರಂತ ಆಯಿತು. ಸರಿಯಾಗಿ ಸೆಕ್ಯೂರಿಟಿ ಕೊಡೋಕ್ಕಾಗಲಿಲ್ಲ. ಹಾಗಾಗಿ ಅವರ ವಿರುದ್ಧ ದೂರು ಕೊಡ್ತಾ ಇದ್ದೀವಿ, ತನಿಖೆ ಮಾಡಿ ಅಂತ ನಗರ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ಗೆ ಜೆಡಿಎಸ್ ದೂರು ಕೊಟ್ಟಿದೆ. ಕಾರ್ಯಕ್ರಮ ನಡೆಸೋಕ್ಕಾಗಲ್ಲ ಅಂತ ಪೊಲೀಸರು ಹೇಳಿದ್ರು. ನಮ್ಮ ಹತ್ರ ಬೇಕಾಗಿರೋ ನಂಬರ್ಸ್ ಇಲ್ಲ, ಸಿಬ್ಬಂದಿಗಳಿಲ್ಲ, ಮತ್ತೆ ಇದು ತುಂಬಾ ಕಡಿಮೆ ಸಮಯ, ಈಗಾಗಲ್ಲ, ಸ್ವಲ್ಪ ಬ್ರೀತಿಂಗ್ ಸ್ಪೇಸ್ ಕೊಡಿ ಅಂತ ಕೇಳಿದ್ರು ಪೊಲೀಸರು. ಬಟ್ ಗೋವಿಂದರಾಜು ಅವರು ಬಹಳ ಫೋರ್ಸ್ ಮಾಡಿಬಿಟ್ರು, ಪ್ರಭಾವವನ್ನ ಬಳಸಿದ್ರು. ಪರಿಣಾಮವಾಗಿ ಅವತ್ತು ಕಾಲ್ತುಳಿತ ಆಯಿತು, 11 ಜನ ಸಾವನ್ನಪ್ಪಿದ್ರು. ಕಾಲ್ತುಳಿತಕ್ಕೆ ಗೋವಿಂದರಾಜು ಅವರೇ ನೇರ ಕಾರಣ. ಅವರ ಒತ್ತಡಕ್ಕೆ ಮಣಿದೆ ಪೊಲೀಸರು ಇದೀಗ ಅವತ್ತು ಸರಿಯಾದಂತಹ ವ್ಯವಸ್ಥೆ ಕಲ್ಪಿಸ್ಕೊಳ್ಳಕ್ಕಾಗಲಿಲ್ಲ ಅಂತ ಜೆಡಿಎಸ್ ದೂರನ್ನ ಕೊಟ್ಟಿದೆ. ಗೋವಿಂದರಾಜು ಅವರ ಪಾತ್ರದ ಬಗ್ಗೆ ತನಿಖೆ ಆಗಬೇಕು ಅಂತ ಇದೀಗ ಜೆಡಿಎಸ್ ದೂರು ಕೊಟ್ಟಿದೆ. ಸಿಎಂ ರಾಜಕೀಯ ಕಾರ್ಯದರ್ಶಿಯಾಗಿದ್ದ ಗೋವಿಂದರಾಜು ವಿರುದ್ಧ ಜೆಡಿಎಸ್ ಇದೀಗ ದೂರು ಕೊಟ್ಟಿದೆ. ಕಾರಣ, ಮೊನ್ನೆ ನಡೆದಂತಹ ದುರ್ಘಟನೆಗೆ, ದುರಂತಕ್ಕೆ ಗೋವಿಂದರಾಜು ಅವರೇ ಕಾರಣ. ಯಾವುದೇ ರೀತಿಯ ಪ್ಲಾನ್ ಇಲ್ಲದೆ ಬಂದು ಏಕಾಏಕಿ ನೀವು ಪ್ರೋಗ್ರಾಮ್ ಮಾಡಲೇಬೇಕು ಅಂತ ಪೊಲೀಸರಿಗೆ ಒತ್ತಡ ಹೇರಿದ್ದಾರೆ. ಅಂಡ್ ಪೊಲೀಸರು ಬಂದು ಸರಿಯಾದಂತಹ ಮಾಹಿತಿ ಕೊಟ್ಟರು ಕೂಡ, ಇಲ್ಲ ಸರ್, ನಮ್ಮ ಬಳಿ ಅಷ್ಟೊಂದು ಸರಿಯಾದ ಸಿಬ್ಬಂದಿಗಳಿಲ್ಲ, ಎಲ್ಲ ಕನ್ವಿನ್ಸ್ ಮಾಡಿದ್ರು. ಪೊಲೀಸರಿಗೆ ಒತ್ತಡ ಹೇರಿ ಅವತ್ತಿನ ಕಾರ್ಯಕ್ರಮ ನಡೆಯೋ ರೀತಿ ಮಾಡಿದ್ದೇ ಈ ಗೋವಿಂದರಾಜು. ಹಾಗಾಗಿ ಇವರ ಪಾತ್ರ ಏನಿದೆ, ಬರೀ ಏಕಾಏಕಿ ಈಗ RCB ವಿರುದ್ಧ ಅಥವಾ CSE ವಿರುದ್ಧ ದೂರು ದಾಖಲು ಮಾಡೋದಲ್ಲ, ಇವ್ರ ವಿರುದ್ಧವೂ ದೂರು ದಾಖಲು ಮಾಡಬೇಕು, ತನಿಖೆ ಮಾಡಬೇಕು ಅಂತ JDS ಇದೀಗ ಪಟ್ಟು ಹಿಡಿದಿದೆ, ದೂರು ಕೂಡ ಕೊಟ್ಟಿದೆ.